ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ ಕೃಷ್ಣ ಪರಮಾತ್ಮನ ಅರ್ಜುನನ ಜೊತೆಯಲ್ಲಿ ತಮೋಗುಣ ಪೀಡಿತರಾದವರನ್ನು ಕುರಿತು ಸಾಧ್ಯವಾದಷ್ಟು ಹೆಚ್ಚಿನ ವಿವರಣೆಯನ್ನು ಕೊಟ್ಟಿದ್ದಾಯಿತು. ಈಗ ಅವರ ವಿಚಾರವಾಗಿ ಹೆಚ್ಚಿಗೆ ಮಾತನಾಡುವುದು ಬೇಡ ಅರ್ಜುನ. ವಾಣಿದೇವಿಗೂ ಕೂಡ ಕಷ್ಟವಾಗುತ್ತೆ, ಅಂದರೆ ಎಷ್ಟು ಹೇಳಿಯೋ ಪ್ರಯೋಜನ ಇಲ್ಲ. ಅವ್ರ ಬಗ್ಗೆ ಹೆಚ್ಚಿಗೆ ಮಾತಾಡೋ ಅವಶ್ಯಕತೆಯೂ ಇಲ್ಲ. ಯಾಕಂದರೆ ಯಾರು ಎಷ್ಟೇ ಕಷ್ಟಪಟ್ಟು ಅವ್ರಿಗೆ ಒಳ್ಳೆಯದನ್ನು ತಿಳಿಸೋ ಪ್ರಯತ್ನ ಮಾಡಿದ್ರು ಆ ಮೂರ್ಖರು ಏನು ಮಾಡ್ತಾರೆ ಅಂದರೆ ಅದನ್ನು ತೆಗೆದುಕೊಳ್ಳುವ ಒಂದು ಪ್ರಯತ್ನಕ್ಕೆ ಹೋಗೋದೇ ಇಲ್ಲ. ಅವರು ತಾವು ತಿಳಿದದ್ದೇ ಸರಿ, ತಾವು ಮಾಡ್ತಾ ಇರೋದೇ ಸರಿ ಅನ್ನೋ ಒಂದು ದೃಷ್ಟಿಯಿಂದ ಅವ್ರೇನು ಮಾಡ್ತಾರೆ, ಇದನ್ನು ಒಳ್ಳೆಯದನ್ನು ಹೇಳ್ಕೊಡಕ್ಕೆ ಹೋದರೆ ಅವ್ರು ಕೇಳೋದಿಲ್ಲ. ಅವ್ರೇನಿದ್ರು ಬಹುಕಾಲ ಕಷ್ಟಗಳಲ್ಲಿ ನೊಂದು ಬೆಂದು ಹೋಗುವಂಥ ಒಂದು ಪ್ರಸಂಗಕ್ಕೆ ಒಳಗಾಗಿರ್ತಾರೆ. ಅವರ ಅಜ್ಞಾನ ಅಷ್ಟು ದೊಡ್ಡದಿರ್ತದೆ, ಅವರ ಕರ್ಮಫಲಗಳು ಆ ರೀತಿಯಲ್ಲಿ ಇರ್ತವೆ ಅಂತ ಹೇಳಿ ಈಗ ಸಾಧುಗಳ ಲಕ್ಷಣವನ್ನು ನಿನಗೆ ಹೇಳ್ತೀನಿ, ಸಾಧು ಪುರುಷರ ಸ್ಥಿತಿಯನ್ನು ವಿವರಿಸ್ತೀನಿ ಕೇಳು ಅರ್ಜುನ ಅಂತ ಕೃಷ್ಣ ಪರಮಾತ್ಮನು ಹೇಳ್ತಾ ಇದ್ದಾನೆ. ನಿರಂತರವೂ ಪವಿತ್ರ ಸ್ಥಳದಲ್ಲಿ ವಾಸಿಸಬೇಕೆಂದು ಸಂಕಲ್ಪಿಸುವ ಕ್ಷೇತ್ರ ಸನ್ಯಾಸಿಯಾದ ನಾನು ಯಾರ ಅಂತಃಕರಣದಲ್ಲಿ ಇರುವೆನೋ, ಯಾರನ್ನು ವೈರಾಗ್ಯವು ಯಾವ ಸಮಯದಲ್ಲಿಯೂ ಬಿಟ್ಟು ಹೋಗುವುದಿಲ್ಲವೋ. ಏನು ಹೇಳ್ತಾ ಇದ್ದಾರೆ ಇಲ್ಲಿ? ನಿರಂತರವೂ ಪವಿತ್ರ ಸ್ಥಳದಲ್ಲಿ ವಾಸಿಸಬೇಕೆಂದು ಸಂಕಲ್ಪಿಸುವ ಕ್ಷೇತ್ರ ಸನ್ಯಾಸಿಯಾದ ನಾನು. ಕ್ಷೇತ್ರ ಸನ್ಯಾಸಿ ಅಂದರೆ ಯಾವುದೋ ಒಂದು ಸ್ಥಳದಲ್ಲಿ ಒಬ್ಬ ಸನ್ಯಾಸಿ, ಸಾಧು ಸನ್ಯಾಸಿ ಇರ್ತಾನೆ. ಪವಿತ್ರವಾದ ಸ್ಥಳದಲ್ಲಿರಬೇಕು ಅಂತ ಆತನ ಒಂದು ಸಂಕಲ್ಪ ಇರ್ತದೆ. ಈ ರೀತಿಯಲ್ಲಿ ಯಾರ ಅಂತಃಕರಣದಲ್ಲಿರುವೆನೋ, ಯಾರನ್ನು ವೈರಾಗ್ಯವು ಯಾವ ಸಮಯದಲ್ಲೂ ಬಿಟ್ಟು ಹೋಗುವುದಿಲ್ಲವೋ. ವೈರಾಗ್ಯ ಅಂತಕ್ಕಂಥದ್ದು ತಿಳಿದು ವೈರಾಗ್ಯ ಬರಬೇಕು, ತಿಳಿದೇ ವೈರಾಗ್ಯ ಬರಬಾರ್ದು. ಅಭಾವಗಳಿಂದಾಗಿ ವೈರಾಗ್ಯ ಬರಬಾರ್ದು. ಎಲ್ಲವೂ ಇದ್ದು ತಿಳಿದು ಅವುಗಳ ವಿಚಾರ ಇಷ್ಟೇ ಅಂತ ಗೊತ್ತಾಗಿ ವೈರಾಗ್ಯ ಬರಬೇಕು. ಅಂಥ ವೈರಾಗ್ಯ ಎಲ್ಲೋ ಕೇವಲ ಕೆಲವು ಸಮಯದಲ್ಲಿ ಮಾತ್ರ ಬರೋದಲ್ಲ. ಪ್ರಸೂತಿ ವೈರಾಗ್ಯ, ಸ್ಮಶಾನ ವೈರಾಗ್ಯ, ರೋಗ ಬಂದಾಗ ಇರುವ ವೈರಾಗ್ಯ, ಈ ಥರ ವೈರಾಗ್ಯಗಳೆಲ್ಲ ನಿರಂತರವೂ ಇರಬೇಕು. ವೈರಾಗ್ಯ ಯಾವಾಗಲೂ ಈ ಥರ ವೈರಾಗ್ಯವು ಯಾವ ಸಮಯದಲ್ಲಿ ಬಿಟ್ಟು ಹೋಗುವುದಿಲ್ಲವೋ. ಶ್ರದ್ಧೆಯಿಂದ ಕೂಡಿರುವ ಯಾರ ಶುದ್ಧ ಭಾವನೆಯಲ್ಲಿ ಧರ್ಮ ಸಾಮ್ರಾಜ್ಯವು ನೆಲೆಸಿರುವುದೋ. ಏನು ಹೇಳ್ತಾ ಇದ್ದಾರೆ ಇಲ್ಲಿ? ಶ್ರದ್ಧೆಯಿಂದ ಕೂಡಿರುವ ಯಾರ ಶುದ್ಧ ಭಾವನೆಯಲ್ಲಿ, ಶುದ್ಧವಾದ ಭಾವನೆ ಉಳ್ಳಂಥವರು, ಧರ್ಮದಿಂದ ಕೂಡಿರ್ತಕ್ಕಂಥವ್ರು, ಅವರಲ್ಲಿ ಧರ್ಮವು ಯಾವಾಗಲೂ ನೆಲೆಸಿರುತ್ತದೆ. ಯಾರ ಮನಸ್ಸಿನಲ್ಲಿ ಸದಾ ವಿವೇಕವೆಂಬ ಪ್ರವಾಹವು ಹರಿಯುತ್ತಿದೆಯೋ, ಅಂದರೆ ಯಾರಲ್ಲಿ ವಿವೇಕ ಯಾವಾಗಲೂ ಜಾಗೃತವಾಗಿರ್ತದೋ, ಯಾರು ಪೂರ್ಣ ಬ್ರಹ್ಮಸ್ಥಿತಿಯವರೆಗೂ ಸೇರಿ ಶಾಂತಿಯನ್ನು ಹೊಂದಿರುವರೋ, ಯಾರು ಶಾಂತಿ ಎಂಬ ಲತೆಯು ಚಿಗುರಿದ ಹೊಸ ಪಲ್ಲವಗಳಂತೆ ಆನಂದವಾಗಿರುವರೋ, ಯಾರು ಪರಬ್ರಹ್ಮದಿಂದ ಹೊರಟ ಅಂಕುರಕ್ಕೆ ಸಮನಾಗಿರುವರೋ, ಯಾರಲ್ಲಿ ಜಗತ್ತಿನ ಪರಿಣತೆ ಅಥವಾ ಪರಿಸಮಾಪ್ತಿ ಇರುವುದೋ, ಯಾರು ಧೈರ್ಯಕ್ಕೆ ಆಧಾರ ಸ್ತಂಭವಾಗಿರುವರೋ, ಯಾರು ಆನಂದ ಸಮುದ್ರದಲ್ಲಿ ಮುಳುಗಿ ಹೋದ ಪಾತ್ರೆಯಂತಿರುವರೋ. ಅಂದರೆ ಒಂದು ಪಾತ್ರೆ ಸಮುದ್ರದಲ್ಲಿ ಮುಳುಗಿದ್ರೆ ಒಳಗು ಹೊರಗು ಎಲ್ಲ ನೀರೇ ಇರ್ತದಲ್ವ, ಆ ರೀತಿಯಲ್ಲಿ ಆನಂದದಲ್ಲಿ ಮುಳುಗಿ ಹೋಗಿರ್ತಾರೆ. ಅವರನ್ನು ದುಃಖ ದುಮ್ಮಾನಗಳು ಅಂತಕ್ಕಂಥದ್ದು ಎಲ್ಲಿಯೂ ಹುಡುಕಿದ್ರೂ ಸಿಗೋದಿಲ್ಲ. ಪರಮಾನಂದದಲ್ಲಿ ತೇಲಾಡ್ತಿರ್ತಾರೆ ಅವರು. ಆ ರೀತಿಯಲ್ಲಿರುವವರು. ಮತ್ತು ಯಾರು ಪರಬ್ರಹ್ಮದಿಂದ ಹೊರಟ ಅಂಕುರದಂತೆ ಸಮಾನವಾಗಿರುವರೋ, ಯಾರಲ್ಲಿ ಜಗತ್ತಿನ ಪರಿಣತೆ ಅಥವಾ ಪರಿಸಮಾಪ್ತಿ ಇರುವುದೋ, ಯಾರು ಆನಂದ ಸಮುದ್ರದಲ್ಲಿ ಮುಳುಗಿ ಹೋದ ಪಾತ್ರೆಯಂತಿರುವರೋ, ಯಾರು ಭಕ್ತಿಯಲ್ಲಿರುವ ಗಾಢ ಅನುರಾಗದಿಂದ ಮುಕ್ತಿಕಾಂತೆಯನ್ನು ಸಹ ನೀನು ನನಗೆ ಬೇಕಾಗಿಲ್ಲ, ತೊಲಗಿ ಹೋಗು ಎನ್ನುವರೋ, ಯಾರ ಸದಾಚರಣೆಯಲ್ಲಿ ನೀತಿಯೇ ಪ್ರಾಣವಾಗಿ ವಿಹರಿಸುತ್ತಿರುವಂತೆ ಕಾಣಬರುವುದು, ಯಾರ ಸಮಸ್ತ ಇಂದ್ರಿಯಗಳು ಶಾಂತಿಯಿಂದ ಶೃಂಗರಿಸಲ್ಪಟ್ಟಿರುವವು. ನೋಡಿ, ಇಂದ್ರಿಯಗಳು ಶಾಂತಿಯಿಂದ ಶೃಂಗರಿಸಲ್ಪಡಬೇಕಂತ. ಈಗ ನಾವು ಏನು ಮಾಡ್ತೀವಿ ಅಂದರೆ, ಕಿವಿ ಒಂದು ಇಂದ್ರಿಯ, ಕಣ್ಣು ಒಂದು ಇಂದ್ರಿಯ, ಮೂಗು ಒಂದು ಇಂದ್ರಿಯ. ನಾವು ಈ ಇಂದ್ರಿಯಗಳಿಗೆ ಮಾಡುವ ಅಲಂಕಾರ ಬೇರೆ. ಆದರೆ ಇಲ್ಲಿ ಈ ಇಂದ್ರಿಯಗಳಿಗೆ ಏನು ಅಲಂಕಾರ ಮಾಡಬೇಕಂತೆ ಅಂದರೆ, ಶಾಂತಿಯನ್ನು ಅಲಂಕಾರ ಮಾಡಬೇಕಂತ. ಅಂದರೆ ಕಣ್ಣಿನ ನೋಟ, ಸದಾಚಾರವನ್ನು ಮಾಡ್ತಕ್ಕಂಥವ್ರು, ಸದ್ವಿಷಯಗಳನ್ನ ಕೇಳ್ತಕ್ಕಂಥವ್ರು, ಸತ್ಕಾರ್ಯಗಳನ್ನ ಮಾಡ್ತಕ್ಕಂಥವ್ರು, ಇವುಗಳನ್ನೆಲ್ಲ ಮಾಡುವವ್ರಿಗೆ ಏನಾಗುತ್ತೆ ಅಂದರೆ, ಬೇಕೆನ್ನುವ ಅಂದರೆ ವಿಷಯ ವಸ್ತುಗಳ ಸುಖದ ಭೋಗದ ಆಸೆ ನೀಗಿ ಹೋಗಿರ್ತದೆ. ಅವರು ಅದರಿಂದ ಶಾಂತರಾಗಿರ್ತಾರೆ. ಬೇಕೆನ್ನುವ ಇದು
ನಿಂತೋಗಿರ್ತದೆ. ಅವ್ರೇನು ಮಾಡ್ತಾರೆ, ಶಾಂತ ಚಿತ್ತರಾಗಿರ್ತಾರೆ. ಇಂದ್ರಿಯಗಳು ಹಪಾಪಿಸೋದಿಲ್ಲ, ಆ ಸುಖಕ್ಕಾಗಿ, ವಿಷಯ ಸುಖಕ್ಕಾಗಿ ಹಪಾಪಿಸೋದಿಲ್ಲ. ಇದನ್ನು ಶಾಂತಿಯಿಂದ ಅಲಂಕರಿಸಲ್ಪಟ್ಟ ಇಂದ್ರಿಯಗಳು ಅಂತ ಕರೆಯೋದು. ಕಣ್ಣಾಗ್ಬೋದು, ಭೋಗಕ್ಕೆ ಆಸೆ ಪಡೋದಿಲ್ಲ. ಕಿವಿ ಆಗ್ಬೋದು. ಈ ಥರ ಇಂದ್ರಿಯಗಳೆಲ್ಲ ಏನು ಮಾಡ್ತವೆ, ಭೋಗಕ್ಕೆ ಆಸೆ ಪಡದೆ ಶಾಂತವಾಗಿರ್ತವೆ. ಈ ರೀತಿಯಲ್ಲಿ ಇರಬೇಕು. ಯಾರ ಚಿತ್ತವು ನನ್ನಂತಹ ಸರ್ವವ್ಯಾಪಿಯನ್ನು ಸಹ 4 ಕಡೆಯಿಂದಲೂ ಆಚ್ಛಾದನ ಮಾಡುವಷ್ಟು ವಿಶಾಲವಾದುದೋ, ಅಂದರೆ ಸರ್ವವ್ಯಾಪಕವಾದ ಪರಮಾತ್ಮನನ್ನು ಸರ್ವ ದಿಕ್ಕಿನಿಂದಲೂ ತನ್ನೆಡೆಗೆ ಬರಮಾಡಿಕೊಳ್ಳುವಷ್ಟು ಚಿತ್ತ ಶುದ್ಧವಾಗಿರಬೇಕು. ಈ ರೀತಿಯಾಗಿ ಮಹಾ ಸಾಮರ್ಥ್ಯವುಳ್ಳ ಯಾವ ಮಹಾತ್ಮರು ನನ್ನ ಸತ್ಯ ಸ್ವರೂಪವನ್ನು ಪರಿಪೂರ್ಣವಾಗಿ ತಿಳಿದುಕೊಳ್ಳುವರೋ, ಯಾರು ದೈವಿ ಸಂಪತ್ತಿನ ಸೌಭಾಗ್ಯದಿಂದ ದಿನದಿನವೂ ಅಭಿವೃದ್ಧಿಗೊಳ್ಳುವ ಪ್ರೇಮದಿಂದ ನನ್ನನ್ನು ಭಜಿಸುತ್ತಿರುವರೋ, ಯಾರನ್ನು ದ್ವೈತ ಭಾವವು ನಾಮಮಾತ್ರಕ್ಕೂ ಸ್ಪರ್ಶಿಸುವುದಿಲ್ಲವೋ, ಹೇ ಅರ್ಜುನ, ಅಂತಹವರು ಮತ್ಸ್ವರೂಪವಾಗಿಯೇ ಇದ್ದು ನನ್ನನ್ನು ಸೇವಿಸುವರು. ಆ ಸೇವೆಯಲ್ಲಿರುವ ಲಕ್ಷಣವನ್ನು ತಿಳಿಸುವೆನು ಕೇಳು. ಈ ರೀತಿಯಲ್ಲಿ ಇರ್ತಾರೆ ಅರ್ಜುನ ಸಾಧು ಸಂತರು. ಅವರ ಸೇವೆಯ ಲಕ್ಷಣವನ್ನು ಹೇಳ್ತೀನಿ ಕೇಳು ನೀನು ಅಂತೇಳಿ ಪರಮಾತ್ಮ ಮುಂದುವರೆದು ಹೇಳ್ತಾನೆ. ಇಂತಹ ಭಕ್ತರು ಪ್ರಾಯಶ್ಚಿತ್ತದ ವಿಧಾನವನ್ನು ಬಿಟ್ಟು ನನ್ನನ್ನು ಕೀರ್ತಿಸುವಾಗ ಭಕ್ತಿಯ ಆವೇಶದಿಂದ ನಾಟ್ಯವಾಡತೊಡಗುವರು. ಇದನ್ನು ಶ್ರೀ ರಾಮಕೃಷ್ಣ ಪರಮಹಂಸರು ತಮ್ಮ ರಾಮಕೃಷ್ಣ ವಚನವೇದದಲ್ಲಿ ಉಲ್ಲೇಖಿಸಲ್ಪಟ್ಟಿದೆ ಆ ಮಾತುಗಳು. ಅವ್ರೇನು ಮಾಡ್ತಿದ್ದಾರೆ ಅಂತಂದರೆ, ಭಕ್ತಿಯ ಆವೇಶದಲ್ಲಿ ಕಣ್ಣಲ್ಲಿ ನೀರು ಸುರಿತಾ ಇರ್ತದಂತೆ, ಕಣ್ಣು ಮುಚ್ಕೊಂಡು ಕೈ ತಾಳ ಕುಟ್ಟುತ್ತಾ ನೃತ್ಯ ಮಾಡ್ತಾಯಿದ್ರಂತೆ, ಕುಣಿತಾ ಇದ್ರಂತೆ. ಈ ಭಕ್ತಿಯ ಪರಾವಶರಾಗಿ ಅವರು ಕುಣಿತಾ ಇದ್ರಂತೆ. ಅದನ್ನು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ ಏನಂತ, ಕೀರ್ತಿಸುತ್ತಾ ಭಕ್ತಿಯ ಆವೇಶದಿಂದ ನಾಟ್ಯವಾಡತೊಡಗುವರು. ಚೈತನ್ಯ ಮಹಾಪ್ರಭುಗಳು ಕೂಡ ಇದೇ ಮಾಡ್ತಿದ್ರಂತೆ ಅವ್ರ ಭಕ್ತರ ಸಮೇತ. ಶ್ರೀರಾಮಕೃಷ್ಣ ಪರಮಹಂಸರು ಕೂಡ ಚೈತನ್ಯ ಮಹಾರಾಜರ ಒಂದು ಅವತಾರವೇ ಅಂತ ಹೇಳ್ತಾರೆ. ರಾಮಕೃಷ್ಣ ಪರಮಹಂಸರು ಕೂಡ ಇದೇ ರೀತಿಯಲ್ಲಿ ಮಾಡ್ತಾಯಿದ್ರು. ಅಂದರೆ ಆ ಭಕ್ತಿಯ ಆವೇಶದಲ್ಲಿ ಭಕ್ತರು ಈ ರೀತಿಯಲ್ಲಿ ಮಾಡ್ತಾರೆ ಅಂತ ಇದನ್ನು ಕೃಷ್ಣ ಇಲ್ಲಿ ಸಮರ್ಥನೆ ಮಾಡ್ಕೊಳ್ತಿರೋದು. ಏನೆಂದರೆ, ಇಂತಹ ಭಕ್ತರು ಪ್ರಾಯಶ್ಚಿತ್ತದ ವಿಧಾನವನ್ನು ಬಿಟ್ಟು, ಪ್ರಾಯಶ್ಚಿತ್ತ ಮಾಡ್ಕೊಳಕ್ಕೆ ಹೋಗೋದಿಲ್ಲ. ಮಾಡಿದ ತಪ್ಪಿಗೆ ನನ್ನನ್ನು ಕ್ಷಮಿಸು, ನಾನು ಇಂತಿಂಥ ತಪ್ಪಿಗೆ ಇಂತಿಂಥ ಪ್ರಾಯಶ್ಚಿತ್ತ ಮಾಡ್ಕೊಳ್ತೀನಿ ಅಂತ ಹೇಳಕ್ಕೆ ಹೋಗೋದಿಲ್ಲ ಅವರು. ರಾಮಕೃಷ್ಣ ಪರಮಹಂಸರು ಅದನ್ನೇ ಹೇಳ್ತಾ ಇದ್ದಿದ್ದು. ನೀನು ಬೇಕಾದ ಪಾಪ ಮಾಡಿರು, ನೀವು ಒಂದು ಸಲ ದೇವರ ನಾಮಸ್ಮರಣೆ ಮಾಡಿದೆ ಅಲ್ವಾ, ನಾನು ಪಾಪಿ ಅನ್ನೋದನ್ನು ಬಿಡು, ನಾನು ಭಗವಂತನ ನಾಮಸ್ಮರಣೆ ಮಾಡಿದ್ದೀನಿ, ನನಗೆ ಇನ್ನೆಲ್ಲಿಯ ಪಾಪ ಅಂತಿದ್ರು ಅವರು. ಅಷ್ಟು ದೃಢ ಚಿತ್ತತೆ ಇರಬೇಕು ನಮಗೆ, ಅಷ್ಟು ಗ್ಯಾರಂಟಿ ಇರಬೇಕು. ನಾನಿನ್ನು ಪಾಪವನ್ನು ಮಾಡೋಕ್ಕೆ ಹೋಗೋದಿಲ್ಲ. ಮಾಡಿರೋ ಪಾಪವೆಲ್ಲ ಹೇಗೆ ಹೋಗುತ್ತೆ ಅಂದರೆ, ನಾನು ಒಂದು ಸಲ ಭಗವಂತನ ನಾಮಸ್ಮರಣೆ ಭಕ್ತಿಪೂರ್ವಕವಾಗಿ ಮಾಡಿದ್ದೀನಿ, ಮನಪೂರ್ವಕವಾಗಿ ಮಾಡಿದ್ದೀನಿ, ಹೋಯ್ತು ಅಲ್ಲಿಗೆ ಅನ್ನೋ ರೀತಿಯಲ್ಲಿ ಭಕ್ತ ದೃಢಚಿತ್ತದಿಂದ ಪರಮಾತ್ಮನಲ್ಲಿ ಅವನು ಏಕಭಾವದಿಂದ ಪರಮಾತ್ಮನನ್ನು ಪ್ರಾರ್ಥನೆ ಮಾಡಬೇಕು. ಈಗ ನಾಟ್ಯ ಮಾಡುವ ಅವರಲ್ಲಿ ಹೆಸರಿಗೆ ಮಾತ್ರವಾದರೂ ಪಾಪವಿಲ್ಲದಿರುವುದರಿಂದ ಪ್ರಾಯಶ್ಚಿತ್ತದ ಅವಶ್ಯಕತೆಯೇ ಇರುವುದಿಲ್ಲ. ಅವ್ರು ಪಾಪ ಹಿಂದೆ ಮಾಡಿರ್ಬೋದೇನೋ, ಆದರೆ ಈಗ ಪಾಪದ ಭಯ ಅವ್ರಿಗಿಲ್ಲ. ಯಾಕೆ, ಪರಮಾತ್ಮನಲ್ಲಿ ಅವರು ಸೇರಿ ಹೋಗಿದ್ದಾರೆ. ಇವರ ಭಕ್ತಿಯೋಗದ ಮುಂದೆ ಯಮದಮಾದಿಗಳು ನಿಸ್ತೇಜರಾಗುವರು. ಹೇಗೆಂದರೆ, ಭಕ್ತಿಯೋಗದಿಂದ ಇಂದ್ರಿಯಗಳನ್ನು ಗೆದ್ದಂಥ ಭಕ್ತರುಗಳನ್ನು ಕಟ್ಟು ಮಾಡುವಂಥ ಸಾಮರ್ಥ್ಯವು ನನ್ನಲ್ಲೇನಿದೆ ಎನ್ನುವುದು ಯಮವು. ಯಮ ಏನು ಹೇಳ್ತಾನೆ ಅಂದರೆ, ಭಕ್ತಿಯೋಗದಿಂದ ಇಂದ್ರಿಯಗಳನ್ನು ಗೆದ್ದಂಥ ಭಕ್ತರುಗಳನ್ನ ಕಟ್ಟಾಕೋದಕ್ಕೆ ನನಗೆಲ್ಲಿದೆ ಸಾಮರ್ಥ್ಯ ಅಂತ. ಅವರು ಭಕ್ತಿಯೋಗದಲ್ಲಿ ಮುಳುಗೋಗಿದ್ದಾರೆ, ಇಂದ್ರಿಯಗಳನ್ನೆಲ್ಲ ಕಟ್ಟಾಕ್ಬಿಟ್ಟಿದ್ದಾರೆ, ಇಂದ್ರಿಯಗಳೆಲ್ಲವೂ ಶಾಂತ ಚಿತ್ತವಾಗಿಬಿಟ್ಟಿವೆ, ಪರಮಾತ್ಮನ ನಾಮಸ್ಮರಣೆಯಲ್ಲಿ ಸಂಪೂರ್ಣ ತಲ್ಲೀನರಾಗಿದ್ದಾರೆ. ಅವರು ಪರಮಾತ್ಮನ ಅಧೀನವಾಗಿಬಿಟ್ಟಿದ್ದಾರೆ. ಅವರನ್ನು ನಾನು ನನ್ನ ಅಧೀನಕ್ಕೆ ತಗೊಳ್ಳೋ ಶಕ್ತಿ ನನಗೆಲ್ಲಿಂದ ಬರಬೇಕು ಅಂತ ಯಮ ಹೇಳ್ತಾನಂತೆ. ಅನನ್ಯ ಭಕ್ತಿಯೋಗದಿಂದ ತನ್ನ ಮನಸ್ಸನ್ನು ಗೆದ್ದುಕೊಂಡ ಭಕ್ತನನ್ನು ನಾನು ದಮನ ಮಾಡುವುದೇನಿದೆ ಎನ್ನುವುದು ದಮವು. ಯಮ ದಮ ಇವ್ರುಗಳೆಲ್ಲ ಏನಂತಾರೆ ಅಂದರೆ, ಅವರೆಲ್ಲ ಮನಸ್ಸನ್ನು ಗೆದ್ದುಕೊಂಡಿದ್ದಾರೆ. ಅನನ್ಯ ಭಕ್ತಿಯೋಗದಿಂದ ತನ್ನ ಮನಸ್ಸನ್ನು ಗೆದ್ದುಕೊಂಡಿರೋ ಭಕ್ತನನ್ನು ನಾನು ದಮನ ಮಾಡಬೇಕಾದ್ದೇನೂ ಇಲ್ಲ. ಇಂದ್ರಿಯಗಳನ್ನ ಗೆದ್ದಿರ್ತಕ್ಕಂಥ ಅವರನ್ನು ನಾನು ಕೊಲ್ಲೋದಂತೂ ನನ್ನಿಂದ ಸಾಧ್ಯವಿಲ್ಲ. ಈ ರೀತಿಯಲ್ಲಿ ಯಮ ದಮ ಇವ್ರುಗಳು ಹೇಳ್ತಾರಂತೆ. ಇಂತಹ ಭಕ್ತ ಶ್ರೇಷ್ಠರಲ್ಲಿ ತೀರ್ಥಕ್ಷೇತ್ರಗಳ ಪವಿತ್ರತೆಯು ಅಧಿಕಾರವೂ ನಡೆಯುವಂತಿಲ್ಲ.
ಇಂಥ ಭಕ್ತರುಗಳು ಇರೋ ಜಾಗದಲ್ಲಿ ಅಥವಾ ಇಂಥ ಭಕ್ತರುಗಳು ಆ ಪವಿತ್ರ ಕ್ಷೇತ್ರಗಳು ಅಂತ ಹೇಳ್ತಾರಲ್ಲ, ಅಲ್ಲಿ ಕೂಡ ಆ ಪವಿತ್ರ ಕ್ಷೇತ್ರದ ಸ್ಥಳದ ಮಹಿಮೆ ಕೂಡ ಇಂಥ ಭಕ್ತರ ಮುಂದೆ ಏನೂ ಇಲ್ಲದಂತ ಆಗ್ಬಿಡ್ತದಂತೆ. ಅಂದರೆ ಪರಮಾತ್ಮನಲ್ಲಿ ಆ ರೀತಿಯಲ್ಲಿ ಪರಮಾತ್ಮನೊಳಗೆ ಐಕ್ಯವಾದಂಥ ಆ ಭಕ್ತ ಶ್ರೇಷ್ಠರ ಮನಸ್ಸು ಪರಮಾತ್ಮನಲ್ಲಿ ನೆಲೆಗೊಂಡಂಥ ಆ ಭಕ್ತರು ಇರುವ ಜಾಗ ಪವಿತ್ರ ಪುಣ್ಯಕ್ಷೇತ್ರಗಳಿಗಿಂತಲೂ ಮಿಗಿಲಾದದ್ದು ಅಂತ ಇಲ್ಲಿ, ಅಂಥ ಭಕ್ತರೇ ದೊಡ್ಡವರು ಅಂತ ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಇನ್ನು ಮುಂದುವರೆದು ಏನು ಹೇಳ್ತಾನೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.